ಸರ್, ಇದು ಫ್ಯೂಯಲ್ ಕತೆ ಮಾತ್ರ ಅಲ್ಲ, ಇದು ಈ ದೇಶದ ಸಾಮಾನ್ಯ ನಾಗರಿಕನ ಕತೆ, ಒಬ್ಬ ರೈತನ ಕತೆ, ಒಬ್ಬ ಕಾರ್ಮಿಕನ ಕತೆ, ನಮ್ಮೆಲ್ಲರ ಕತೆ ಸರ್. 10 ವರ್ಷಗಳಲ್ಲಿ ಈ ದೇಶದ ಸಾಲ 3 ಪಟ್ಟು ಜಾಸ್ತಿ ಆಯ್ತು ಸರ್. 50 ಲಕ್ಷ ಕೋಟಿ ಇದ್ದಂತ ಸಾಲ 186 ಲಕ್ಷ ಕೋಟಿ ದಾಟ್ತು. ಡಾಲರ್ ಮೌಲ್ಯ ಗಗನಕ್ಕೆ ಏರ್ತು, ರೂಪಾಯಿ ಮೌಲ್ಯ ಕೆಳಕ್ಕೆ ಬಿದ್ದೋಯ್ತು. ಆದ್ರೆ ಪೆಟ್ರೋಲ್ ರೇಟು ಕೂಡ ಜಾಸ್ತಿ ಆಯ್ತು ಸರ್. ಯಾರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಯಾವ ಮೀಡಿಯಾ ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ, ಯಾವ ಇಂಡಸ್ಟ್ರಿಯಲಿಸ್ಟ್ಗಳು ಕೂಡ ಒಂದ್ ಮಾತನ್ನ ಮಾತಾಡ್ತಾ ಇಲ್ಲ. ಎಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ರೆ ದೊಡ್ಡ ಅಪರಾಧ ಆಗೋಗುತ್ತೆ ಸರ್. ಇದನ್ನ ಮಾಡಕ್ಕಾಗಲ್ಲ. ಆದ್ರೆ ಸರ್ಕಾರ ಇವತ್ತು ಉಳ್ಳವರ ಪರ ನಿಂತು ಬಿಟ್ಟಿದೆ. ಇವತ್ತೊಂದು ದಿವಸ ಸರ್, ಕಳೆದ 5 ವರ್ಷಗಳಲ್ಲಿ ಸರ್ಕಾರಿ ವಲಯದ ಬ್ಯಾಂಕ್ಗಳಿಗೆ ಸರ್ಕಾರಿ ವಲಯದ ಬ್ಯಾಂಕ್ಗಳಲ್ಲಿ 6.5 ಲಕ್ಷ ಕೋಟಿ ಸಾಲನ ಮನ್ನಾ ಮಾಡಿದ್ದಾರೆ, ರೈಟ್ ಆಫ್ ಮಾಡಿರೋದು ಸರ್ಕಾರಿ ಬ್ಯಾಂಕ್ಗಳಲ್ಲಿ. ಈ ಸಾಲುಗಳ ಬಹುಪಾಲು ದೊಡ್ಡ ಕಾರ್ಪೊರೇಟ್ ಕಂಪನಿಗಳೇ ಆಗಿದ್ದು. ಇದು ಯಾವುದೇ ಒಬ್ಬ ಸಣ್ಣ ರೈತಂದಲ್ಲ ಸರ್. ಇದು ಯಾವುದೇ ಒಬ್ಬ ಎಜುಕೇಶನ್ ಮಾಡೋದಕ್ಕೆ ಲೋನ್ ತಗೊಂಡು ಆ ಲೋನ್ ಕಟ್ಟಕ್ಕಾಗ್ದಾನೆ, ಉದ್ಯೋಗ ಸಿಗದೇನೆ, ನಿಮ್ಮ ಸರ್ಕಾರ ಉದ್ಯೋಗ ಕೊಡದೇನೆ ಆ ಲೋನ್ ನ ಕಟ್ಟಕ್ಕಾಗ್ದಾನೆ ಇರುವಂತ ಒಂದು ಇದನ್ನ ಮಾಡಿಲ್ಲ ಸರ್, ರೈಟ್ ಆಫ್ ಮಾಡಿಲ್ಲ ಸರ್. ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳನ್ನ ರೈಟ್ ಆಫ್ ಮಾಡಿದ್ದೀರಿ, ಮನ್ನಾ ಮಾಡಿದ್ದೀರಿ. ಅಲ್ಲಿಗೆ ಏನ್ ನೀವು ಆನ್ಸರ್ ಮಾಡ್ತೀರಾ ಪಾಪ ಬಡವ್ರಿಗೆ? ಇದನ್ನ ನಾವು ಯೋಚನೆ ಮಾಡಬೇಕಾಗಿದೆ ಸರ್. 2021ರಲ್ಲಿ ಬ್ಯಾಂಕ್ಗಳು 1.33 ಲಕ್ಷ ಕೋಟಿನ ವೇ ಆಫ್ ಮಾಡಿದ್ದಾವೆ. 21-22ರಲ್ಲಿ 1.1 ಲಕ್ಷ ಕೋಟಿ ಸಾಲನ ಮನ್ನಾ ಮಾಡಿದ್ದೇವೆ. 22-23ರಲ್ಲಿ ಸರ್ 1.27 ಲ್ಯಾಕ್ ಕೋಟಿನ ಮನ್ನಾ ಮಾಡಿದ್ದಾರೆ ಸರ್. ಅದೇ ತರ ಈಗ ಹೆಂಗೆ ರೈಟ್ ಆಫ್ ಮಾಡ್ತಾರೋ ಅದೇ ರೀತಿನಲ್ಲೂ ವಸೂಲಿನಲ್ಲೂ ಕೂಡ ಇವ್ರಿಗೆ ಅರ್ಥ ಆಗ್ಬೇಕಲ್ಲ. ನಮ್ಗೆ ವಸೂಲಿನೂ ಕೂಡ ಅಷ್ಟರ ಮಟ್ಟಿಗೆ ಮಾಡ್ಬೇಕು ಅಂತ ಸರ್. 6.5 ಕೋಟಿ ಲೋನ್ ನ ವೇ ಆಫ್ ಮಾಡ್ತಾರೆ. ಆದ್ರೆ ಸಾಲಗಾರರಿಂದ ವಾಪಸ್ ತಗೊಂಡಿರೋದು ಬರೀ 1.5 ಕೋಟಿ ಅಂತ ಅಂದ್ರೆ ಅಲ್ಲಿಗೆ ಸರ್ಕಾರಕ್ಕೆ ಎಷ್ಟು ಇಂಟ್ರೆಸ್ಟ್ ಇದೆ ಇದ್ರ ಬಗ್ಗೆ ಅನ್ನೋದನ್ನ ನಾವು ಇವತ್ತು ಯೋಚನೆ ಮಾಡ್ಬೇಕಾಗಿದೆ ಸರ್. ಆದ್ರೆ ಇಷ್ಟೆಲ್ಲ ಮಾಡ್ತಾರೆ. ಬಡವರ ನರೇಗಾ ಸ್ಕೀಮ್ ನಲ್ಲಿ ಬೆಳಗ್ಗೆ ಸೋನಿಯಾ ಗಾಂಧಿ ಅವರು ಕೂಡ ಮಾತಾಡಿದ್ರು, ಅವ್ರದ್ದು ಸ್ಥಿತಿಗತಿ ಹೇಗಿದೆ ಅಂತ. ದಿನಕ್ಕೆ 250-300 ರೂಪಾಯಿ ತಗೊಳ್ಳುವಂತ ಡೈಲಿ ವೇಜಸ್ಗಳಿಗೆ ಒಬ್ಬ ಸಾಮಾನ್ಯ ಜನಕ್ಕೆ ಇವತ್ತೊಂದು ದಿವಸ ಅವ್ರಿಗೆ ದುಡ್ಡು ಕೊಡಬೇಕಾದ್ರೆ ವೇಜಸ್ ಇಲ್ಲ ಅಂತಾರೆ, ನೋ ಫಂಡ್ಸ್ ಅಂತಾರೆ, ಡಿಲೇ ಫಂಡ್ಸ್ ಅಂತಾರೆ. ನಿರಂತರವಾಗಿ ಅನುದಾನ ಕಟ್ತಾ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಇವ್ರಿಗೆಲ್ಲ ದುಡ್ಡನ್ನ ರೈಟ್ ಆಫ್ ಮಾಡ್ತಾರೆ, ಒಂದ್ ಕಡೆ ಬಡವರಿಗೆ ಕೊಡಬೇಕಾದಂತ ಸಣ್ಣ ಅಮೌಂಟ್ ಅಲ್ಲಿ 250-300 ರೂಪಾಯಿನಲ್ಲಿ ಇದನ್ನ ನೀವು ಕಟ್ ಮಾಡ್ತೀರಾ. ಇದು ಶೋಷಣೆ ಒಳಗಾಗದಂತದಲ್ವಾ ಸರ್? ಬಡವರು ದಿನಗೂಲಿ ಕೇಳದಂತ ಸಂದರ್ಭದಲ್ಲಿ ಫಂಡ್ಸ್ ಇಲ್ಲ. ಇದೇ ರೈತರು ಬೆಳಗ್ಗೆ ನಮ್ಮ ಕಡಾಡಿಯವರು ಮಾತಾಡಿದ್ರು, MSP ನ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಇವ್ರಿಗೆ ಅಂತ ಅಂದ್ಬಿಟ್ಟು. ರಾಜ್ಯ ಸರ್ಕಾರ ಅಲ್ಲ ಕಡಾಡಿಯವರೇ, ಕೇಂದ್ರ ಸರ್ಕಾರ. ಇವತ್ತು ಪ್ರಹ್ಲಾದ್ ಜೋಶಿ ಅವರಲ್ಲಿ ಕೂತಿದ್ದಾರೆ. ಇವತ್ತು ದಿವಸ ಕಬ್ಬಿಗೆ ನಾನು ಮೊನ್ನೆ ಮಾತಾಡಿದೆ, ಯಾರು ಕೊಡ್ಬೇಕಾಗಿರೋದು ಕಬ್ಬಿಗೆ? ರೇಟ್ ಫಿಕ್ಸ್ ಮಾಡೋರು ಯಾರು? ಇಂಪೋರ್ಟ್ ಫಿಕ್ಸ್ ಮಾಡೋರು ಯಾರು? ಅದಕ್ಕೆಲ್ಲದನ್ನು ಮಾಡೋರು ಯಾರು? ಖರ್ಗೆ ಸಾಹೇಬರು ಕೂಡ ಬೆಳಗ್ಗೆ ಮಾತಾಡಿದ್ರು. ಎಲ್ಲಾ ಗ್ರಿಪ್ ನಿಮ್ ಕೈಲಿ ಇಟ್ಕೊಂಡ್ಬಿಟ್ಟು ಮಲಾಸಿಸ್ ಅಲೋಕೇಶನ್ ಮಾಡೋರು ಯಾರು? ಅದನ್ನೆಲ್ಲ ಮಾಡೋರು ನೀವು. ನಮ್ಮನ್ನ ಕೇಳಿ ರಾಜ್ಯ ಸರ್ಕಾರ ತಗೋಬೇಕು ಅಂದ್ರೆ ಯಾವ ನ್ಯಾಯ ಅಂತ ದಯವಿಟ್ಟು ನೀವು ಆಡಳಿತ ಪಕ್ಷದಲ್ಲಿ ಇರೋರು ನೀವು ಹೇಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಸರ್. ಅಂಕಿಅಂಶಗಳ ಪ್ರಕಾರ ಇವತ್ತು ಗ್ರಾಮೀಣ ಪ್ರದೇಶ 25% ಹಣಕಾಸಿನ ತೊಂದರೆಯಿಂದ ಸಾಲ ಮಾಡಿ ಸರ್, ಅವ್ರು ಸಾಲ ಕಟ್ಟಕ್ಕಾಗದೆ ಮನೆ ಮಠ ಮಾರ್ಕೋತಾ ಇದ್ದಾರೆ. ಇವಾಗ ಅವ್ರು ಆಗ್ತಾ ಇಲ್ಲ ಅವ್ರಿಗೆ ಬಡ್ಡಿ ಕಟ್ಟಲಿಕ್ಕೆ. ಎಲ್ಲೆಲ್ಲೋ ಪ್ರೈವೇಟ್ ಅಲ್ಲಿ ಬಡ್ಡಿ ತಗೋತಾರೆ, ಅವ್ರಿಗೆ ಕಟ್ಟಕ್ಕಾಗದೆ ಇವತ್ತು ಮನೆ ಮಠ ಮಾರ್ಕೋತಾ ಇದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಸರ್ ಇವತ್ತು ನಮ್ಮ ಜನ ಬದುಕ್ತಾ ಇದ್ದಾರೆ. ಇವತ್ತು ಅದೇ ಕಾರ್ಪೊರೇಟ್ ಕಂಪನಿಗೆ 30% ಇದ್ದಂತ ಟ್ಯಾಕ್ಸ್ ನ ನೀವು 22 ಇಳಿಸ್ತೀರಿ. ಆದ್ರೆ ರೈತರಿಗೆ ಏನಾರು ಇಳಿಸಿದಿರಾ ಅಥವಾ ಮನೆ ಕಟ್ಟೋರ್ಗೆ ಇಳಿಸಿದಿರಾ? ಯಾರಿಗೂ ಇಳಿಸಿಲ್ಲ ಸರ್. ಇವತ್ತು ದೇಶದ ಅಪಾಯಕಾರಿ ವಾತಾವರಣ ನಿರ್ಮಾಣ ಆಗಿದೆ. ಯಾರು ಈ ಸರ್ಕಾರದ ವಿರುದ್ಧ ಧ್ವನಿ ಎತ್ತರೋ ಅವ್ರ ವಿರುದ್ಧ IT, ED, CBI ಮುಂತಾದ ಸಂಸ್ಥೆಗಳನ್ನ ಬಿಟ್ಟು ದಾಳಿ ಮಾಡಿಸ್ತೀರಾ, ಅವ್ರನ್ನ ಬಾಯಿ ಮುಟ್ಟಿಸ್ತೀರಾ ಸರ್. ಇದು ಅಧಿಕಾರ ಅಲ್ಲ ಸರ್, ಅಧಿಕಾರ ದುರುಪಯೋಗ ಸರ್. ಚುನಾವಣೆ ಇವತ್ತೊಂದು ದಿವಸ ಎಲ್ಲೋ ಉಲ್ಟಾ ಪಲ್ಟಾ ಆಗ್ತಾ ಸಮೀಕ್ಷೆಗಳೆಲ್ಲ ಸರ್. ಇದು ಕೇವಲ ವ್ಯಕ್ತಿಗಳ ಶೋಷಣೆ ಅಲ್ಲ, ಪ್ರಜಾಪ್ರಭುತ್ವಕ್ಕೆ ಇಷ್ಟೆಲ್ಲ ಧಕ್ಕೆ ಆದ್ರೂ ಕೂಡ ನಾವು ಹೇಳ್ಬೇಕಾಗಿದೆ ಇವತ್ತೊಂದು ದಿವಸ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೇ ಬದುಕ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳುವಂತ ಅನಿವಾರ್ಯತೆ ಇವತ್ತು ಸ್ಟಾರ್ಟ್ ಆಗ್ಬಿಟ್ಟಿದೆ. Sir, with this, I want to conclude my speech, sir. I urge the central government to give importance to effective implementation of popular and well-advertised policies and program for the benefit of